ನನ್ನ ನೆಚ್ಚಿನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾವು ಆದಿಚುಂಚನಗಿರಿಲಿ ತೇರಿದೆ. ಸೊ ಅದಕ್ಕೋಸ್ಕರ 4 ಜನ ಹೋಗ್ತಾಯಿದ್ದೀವಿ. ನಾನು ನನ್ನ ಫ್ರೆಂಡ್ಸು ಎಲ್ಲ ಹುಡುಗರೆಲ್ಲ ಸೇರಿಕೊಂಡು. ಸೊ ಬನ್ನಿ ದೇವ್ರ ದರ್ಶನ ಮಾಡೋಣ, ತೇರನ್ನ ಎಳೆಯೋಣ. ಎಷ್ಟು ಜನ ಸೇರಿದ್ದಾರೆ, ಏನೇನು ಕಾರ್ಯಕ್ರಮ ಇದೆ, ಏನೇನಿದೆ ಪ್ರತಿಯೊಂದು ನೋಡೋಣ ಬನ್ನಿ ಸ್ನೇಹಿತರೆ. ನೆನ್ನೆ ಎಲ್ಲ ಅನ್ನದಾನ ಮಾಡಿದ್ದಾರೆ. ಇವತ್ತು ತೆಪ್ಪೋತ್ಸವ ಇದೆ. ಬನ್ನಿ ಯಾವ ಥರ ಇದೆ ನೋಡೋಣ. ಸ್ನೇಹಿತರೆ, 3:30 ಆಗಿದೆ. ಈಗ ರೀಚ್ ಆಗಿದ್ದೀವಿ. ಪಾರ್ಕಿಂಗ್ ಮಾಡೋದಕ್ಕೆ 4-5 ಕಿಲೋಮೀಟ್ರ್ ರೋಡ್ ಹೊಡಿತಾ ಇದ್ದೀವಿ. ಎಲ್ಲೂ ಪಾರ್ಕಿಂಗ್ ಸಿಗ್ತಾಯಿಲ್ಲ. ಬನ್ನಿ ನೋಡೋಣ ಎಲ್ಲಿ ಪಾರ್ಕಿಂಗ್ ಸಿಗುತ್ತೆ. ದೇವಸ್ಥಾನ ಹತ್ರ ಬಂದ್ವಿ. ಪಾರ್ಕಿಂಗ್ ಹುಡುಕಿ 4-5 ಕಿಲೋಮೀಟ್ರ್ ರೌಂಡ್ ಹೊಡ್ಕೊಂಡು ಸುತ್ತಾ ಇದ್ದೀವಿ. ಎಲ್ಲ ಕಡೆ ಚಿಕ್ಕ ಗ್ಯಾಪಲ್ಲೂ ನುಗ್ಸ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲೂ ಪಾರ್ಕಿಂಗ್ ಸಿಗ್ತಾಯಿಲ್ಲ. ನಾವು ಹುಡುಕ್ತಾನೆ ಇದ್ದೀವಿ. ಬನ್ನಿ ನೋಡೋಣ ಪಾರ್ಕಿಂಗ್ ಯಾವ ಥರ ಸಿಗುತ್ತೆ, ಎಲ್ಲಿ ಸಿಗುತ್ತೆ ನೋಡೋಣ. ಬನ್ನಿ ಹಾಗೆ ನಮ್ಮ ಜೊತೆ ಬನ್ನಿ. ಹೀಗೆ 3-4 ಕಿಲೋಮೀಟ್ರ್ ರೌಂಡ್ ಹೊಡಿತಾನೆ ಇದ್ದೀವಿ. ಬನ್ನಿ ನೋಡೋಣ ಎಲ್ಲ ಜಾಗ ಸಿಗತ್ತಾ. ಬರಬೇಕಾದ್ರೆ 2 ಗಾಡಿ ಆಕ್ಸಿಡೆಂಟ್ ಆಗಿಬಿಟ್ಟೈತೆ. ಅದನ್ನು ತೋರಿಸ್ತೀನಿ ಬನ್ನಿ ಯಾವ ಥರ ಆಗಿದೆ, ಏನಾಗಿದೆ. ಬನ್ನಿ ನೋಡೋಣ ಸ್ನೇಹಿತರೆ. ದೇವ್ರ ದರ್ಶನ ಮಾಡೋಕ್ಕೆ ಬರೋನು ಕುಡಿದೆ ಹಾಗೆ ಬಂದಿದ್ರೆ ಸರಿಯಾಗಿರೋದು. ಕಂಠ ಪೂರ್ತಿ ಸಿಕ್ಕಾಬಿಟ್ಟೆ ಕುಡ್ಕೊಂಡು ರಾಕೆಟ್ ಸ್ಪೀಡಲ್ಲಿ ಗಾಡಿ ಓಡಿಸ್ಕೊಂಡು ಪಾರ್ಕಿಂಗಲ್ಲಿ ನಿಲ್ಲಿಸಿರೋ ಗಾಡಿಗೆಲ್ಲ ಕೂತ್ಕೊಂಡು 3-4 ಗಾಡಿಗೆಲ್ಲ ಡ್ಯಾಮೇಜ್ ಮಾಡಿದ್ದಾನೆ. ಆ ಗಾಡಿ ನೋಡೋ ವ್ಯವಸ್ಥೆ ನೋಡಿಬಿಟ್ರೆ ಆ ಗಾಡಿ ವ್ಯವಸ್ಥೆ ಯಾವ ಥರ ಆಗಿದೆ ಅಂದರೆ ಮುಂದ್ಗಡೆ ಬಾನೆಟೇ ಕಿತ್ಕೊಂಡು ಹೋಗಿದೆ. ಟೈರ್ ಗೀರೆಲ್ಲ ಕಿತ್ಕೊಂಡು ಡ್ಯಾಮೇಜ್ ಆಗೋಗಿದೆ. ಪಾಪ ನಡ್ಕೊಂಡು ಹೋಗ್ತಾ ಇರೋ ಹುಡುಗನೂ ಬಿಟ್ಟಿಲ್ಲ, ಹಾಕೊಂಡು ಕೂತ್ಬಿಟ್ಟಿದ್ದಾನೆ. ಅವನು ಸೀರಿಯಸ್ ಆಗಿದ್ದಾನೆ. ಎಲ್ಲ ಸೇರಿಸಿ ಅಡ್ಮಿಟ್ ಮಾಡಿದ್ದಾರೆ. ಬನ್ನಿ ನೋಡೋಣ ಏನೇನಾಗಿದೆ. ಸ್ವಿಫ್ಟ್ ಡಿಸೈರ್ ಗಾಡಿ ಸಿಕ್ಕಾಬಿಟ್ಟೆ ಸ್ಪೀಡಾಗಿ ಬಂದು ಪಾರ್ಕಿಂಗ್ ಮಾಡಿರೋ ಗಾಡಿನೆಲ್ಲ ಕೂತ್ಕೊಂಡು ಹೋಗ್ಬಿಟ್ಟಿದೆ. ನೋಡಿ ಯಾವ ಥರ ಸ್ಪೀಡಾಗಿ ಬಂದವನೆ. ಸಿಕ್ಕಾಬಿಟ್ಟೆ ಡ್ರಿಂಕ್ಸ್ ಮಾಡಿಬಿಟ್ಟು ಕಂಟ್ರೋಲ್ ಮಾಡೋಕ್ಕಾಗ್ದೇ ನಿಂತಿರೋ ಗಾಡಿಗೆಲ್ಲ ಕೂತ್ಬಿಟ್ಟಿದ್ದಾನೆ. ಪಾಪ ನಡ್ಕೊಂಬರ್ತಿದ್ದವನು ಸ್ಪಾಟ್ ಆಗಿದ್ದಾನೆ ಏನೋ ಗೊತ್ತಿಲ್ಲ. ಫುಲ್ ಸೀರಿಯಸ್ ಆಗಿದೆ. ಅವನ ಆ್ಯಂಬುಲೆನ್ಸಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಈ ಗಾಡಿನ ಕ್ರೇನಲ್ಲಿ ತೆಗೆದು ಸೈಡಲ್ಲಿ ಹಾಕಿದ್ದಾರೆ. ಪಾಪ ನಿಲ್ಲಿಸ್ಬಿಟ್ಟು ಹೋಗಿರೋರು, ದೇವ್ರ ದರ್ಶನ ಮಾಡೋಕ್ಕೆ ಹೋಗಿರೋರು ಗೊತ್ತೇ ಇಲ್ಲ, ಬಂದು ಡ್ಯಾಮೇಜ್ ಮಾಡಿಬಿಟ್ಟಿದ್ದಾನೆ. ಬೆಳಿಗ್ಗೆಗೆ ಪೊಲೀಸರೆಲ್ಲ ಬರ್ತಾರೆ. ಈಗೆಲ್ಲ ಫುಲ್ಲು ಜನ ಸಿಕ್ಕಾಬಿಟ್ಟೆ ಇದ್ದಾರೆ, ಲಕ್ಷಾಂತರ ಜನ ಸೇರಿದ್ದಾರೆ. ಸೊ ಹಂಗಾಗಿ ಗಾಡಿನ ಸೈಡ್ಗೆ ಹಾಕಿದ್ದಾರೆ. ಪೊಲೀಸರೆಲ್ಲ ಜಾತ್ರಾ ಮಹೋತ್ಸವ ನೋಡೋಕೆ ಹೋಗಿದ್ದಾರೆ. ಬನ್ನಿ ಸ್ನೇಹಿತರೆ ಮುಂದೆ ಏನಾಗುತ್ತೆ ನೋಡೋಣ. ನೋಡಿ ಈ ಗಾಡಿನೂ ಸಮೇತ ನೋಡಿ ಯಾವ ಥರ ಡ್ಯಾಮೇಜ್ ಆಗಿಬಿಟ್ಟಿದೆ. ನೋಡಿ ಈ ಗಾಡಿ ಕೂತ್ಕೊಂಡು ಹೋಗಿದ್ದಾನೆ. ಟೈರೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ. ನಿಲ್ಲಿಸ್ಬಿಟ್ಟು ಹೋಗೋರೆ ಪಾಪ ಅವ್ರಿಗೆ ಗೊತ್ತೇ ಇಲ್ಲ. ಪೊಲೀಸರು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಬೆಳಿಗ್ಗೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ. 3-4 ಗಾಡಿ ಕೂತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ನೋಡಿ ಇದೊಂದು ಗಾಡಿ ನೋಡಿ ಯಾವ ಥರ ಆಗಿದೆ ಗಾಡಿ ಪರಿಸ್ಥಿತಿ. ಫುಲ್ಲು ಗಾಡಿ ಜಖಮ್ ಆಗಿಬಿಟ್ಟಿದೆ. ಮುಂದ್ಗಡೆ ಪಾರ್ಟ್ಸ್ ಏನೂ ಇಲ್ಲ, ಎಲ್ಲ ಉದುರೋವೆ. ಪಾಪ ನಡ್ಕೊಂಡು ಹೋಗ್ತಿದ್ದ ವ್ಯಕ್ತಿ ಏನಾಗಿದೆ ಗೊತ್ತಿಲ್ಲ, ಸೀರಿಯಸ್ ಆಗಿದೆ ಅಂತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ನೋಡಬೇಕು ಬೆಳಗ್ಗೆ ಏನಾಗುತ್ತೆ ಅಂತ. ನೋಡಿ ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ ಅಂತ ಬಂದಿರೋ ಜನಗಳು ಈ ಪರಿಸ್ಥಿತಿ ಆಗಿದೆ. ನೋಡ್ಕೊಂಡು ಬನ್ನಿ, ಪಾರ್ಕಿಂಗ್ನ ನೋಡ್ಕೊಂಡು ಸೈಡಲ್ಲಿ ಹಾಕಿ. ನೋಡಿ ಇದೊಂದು ಗಾಡಿ ಹುಷಾರಾಗಿ ಬನ್ನಿ. ಆ ಕಡೆಯಿಂದ ಬರ್ಬೇಕಾರೆ 5 ಕಿಲೋಮೀಟ್ರ್ ಜಾಮ್ ಆಗಿದೆ. ಏನಾಯ್ತು ಸರ್ ಇಲ್ಲಿ ಇಲ್ಲಿ ಏನಾಗಿದ್ದು? ಎಲ್ಲ ಆಕ್ಸಿಡೆಂಟ್ಗಳೇ. ಆಕ್ಸಿಡೆಂಟ್ ಇದೆ ಅಂದರೆ ಕುಡಿದ್ಬಿಟ್ಟು ಬಂದಿರೋ ಆಗಿರೋದಾ? ಹಾಂ ಮತ್ತೆ ಇಲ್ಲಿ ಅಲ್ಲಿ ಈ ಥರ ಫಾಸ್ಟಾಗಿ ಯಾವ್ದಾರು ಇಲ್ಲ. ದೇವ ದರ್ಶನ ಮಾಡೋಕ್ಕೆ ಬಂದಿರೋರು 2 ದಿನ ಮುಂಚೆನೇ ಬಂದು ನೋಡಿ ಯಾವ ಥರ ಮಲಗಿದೆ.
ತಾನೆ ಒಳಗೆ ತಿಕ್ತೀನಿ ಈಗ ಏನೇನು ಪೂಜೆ ಮತ್ತೆ ಅಂತಲ್ಲ 4 ಗಂಟೆಗೆ 4:15ಗೆ ಆಗಲ್ಲ. ಆಗಲ್ಲ ಹಸ್ಬೇಕು ಅಂದರೆ ಇಲ್ಲ ಎಷ್ಟು ಸಾವಿರ ಲಕ್ಷ ಜನ ತುಂಬ ಜನ ಇದ್ದಾರೆ ಸ್ನೇಹಿತರೆ, ಲಕ್ಷಾಂತರ ಜನ ಸೇರಿದ್ದಾರೆ. ನನ್ನ ಫ್ರೆಂಡ್ಸು ನೋಡಿ 4-5 ಜನ ಬಂದಿದ್ದೀವಿ. ಜನ ಕಾಲಿಡಕ್ಕೆ ಜಾಗ ಸಿಗ್ತಾ ಇಲ್ಲ. ಇನ್ನು ತೇರು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇನ್ನು ಮೇಲ್ಗಡೆಯಿಂದ ನಿರ್ಮಲಾನಂದ ಸ್ವಾಮಿಗಳು ಬರಬೇಕು. ಇನ್ನು ಕಾಲಭೈರೇಶ್ವರ ದೇವ್ರನ್ನ ತಂದು ಈ ರಥದ ಒಳಗೆ ಕೂರಿಸ್ತಾರೆ. ಆವಾಗ ತೇರು ಸ್ಟಾರ್ಟ್ ಆಗುತ್ತೆ. ಬನ್ನಿ ಯಾವ ಥರ ಏನಾಗುತ್ತೆ ನೋಡೋಣ. ದೇವಸ್ಥಾನದಿಂದ ನಿರ್ಮಲಾನಂದ ಸ್ವಾಮಿಗಳು ಬರ್ತಾ ಇದ್ದಾರೆ. ಕಾಲಭೈರೇಶ್ವರ ದೇವರನ್ನ ತರ್ತಾ ಇದ್ದಾರೆ. ನೋಡಿ ಮೆರವಣಿಗೆ ಯಾವ ಥರ ಬರ್ತಾ ಇದೆ. ಈಗ ಜಸ್ಟ್ ಕೆಲವೇ ಕ್ಷಣಗಳಲ್ಲಿ ರಥದ ಒಳಗಡೆ ಕಾಲಭೈರವೇಶ್ವರ ದೇವರನ್ನ ಕೂರಿಸ್ತಾರೆ, ಪ್ರತಿಷ್ಠಾಪನೆ ಮಾಡ್ತಾರೆ. ಇನ್ನು ಕೆಲವೇ ಗಂಟೆಗಳಲ್ಲಿ, ಕೆಲವೇ ಕ್ಷಣದಲ್ಲಿ ದೇವ್ರನ್ನ ಎಳೆಯೋ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಮೇಲ್ಗಡೆಯಿಂದ ಬರ್ತಾ ಇದ್ದಾರೆ ನಿರ್ಮಲಾನಂದ ಸ್ವಾಮಿಗಳು. ಅದೇ ಕಾಲಭೈರೇಶ್ವರ ದೇವರು ನೋಡಿ ಯಾವ ಥರ ಬರ್ತಾ ಇದೆ. ಇನ್ನು ಕೆಲವೇ ಕ್ಷಣದಲ್ಲಿ ರಥದೊಳಗಡೆ ಕೂರಿಸಿ ರಥನ ಎಳಿತಾರೆ. ಬನ್ನಿ ನೋಡೋಣ ಯಾವ ಥರ ಎಳಿತಾರೆ. ಸ್ನೇಹಿತರೆ, ತೇರೆಳೆ ನಂತರ ಮದ್ದಿಗೆ ಸಿಗಾಕೊಂಡ್ಲೆ ನಮ್ಮನ್ನ ಹಾಕಿ ಹಣ್ಣುಗಾಯಿ ನೀರ್ಗಾಯಿ ಮಾಡಾಕ್ಬಿಟ್ರು. ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟು ಆಚೆ ಬರೋಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಜನ ಕಾಲಿಗೆ ಜಾಗ ಇರಲಿಲ್ಲ. ಸೊ ಅದಕ್ಕೆ ಸೈಡಲ್ಲಿ ಇಟ್ಕೊಂಡು ಸ್ನೇಹಿತರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಯಾವ ವರ್ಷನೂ ಬಂದಿದ್ದೀವಿ. ನೋಡಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ. ತುಂಬ ಜನ
ಎಲ್ಲಿ ನೋಡಿದ್ರು ಜನವೋ ಜನ ಜಾತ್ರೆ. ಜನಗಳನ್ನ ನೋಡೋಕ್ಕೋಸ್ಕರನೇ ಬರಬೇಕು ಅನಿಸುತ್ತೆ. ಕಾಲ ಭೈರವೇಶ್ವರನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ತುಂಬ ಜನ ಇದ್ದಾರೆ, ಸಿಕ್ಕಾಬಿಟ್ಟೆ ಜನ ಜಾತ್ರೆ ಎಲ್ಲಿರುತ್ತೆ ಅಲ್ಲಿ ತಿಂಡಿ ತಿನಿಸುಗಳು, ಮಕ್ಕಳಿಗೆ ಬೇಕಾದಂಥ ಪದಾರ್ಥಗಳು ಎಲ್ಲ ಥರ ಸಿಗುತ್ತೆ. ಕಾಲಭೈರವೇಶ್ವರ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ. ಇದೇ ಕಲ್ಯಾಣಿ ತೆಪ್ಪೋತ್ಸವ ನಡೆದಿತ್ತಂತೆ. ನಾವು ಬರೋಷ್ಟೊಳಗೆ ಅದು ಮುಗಿದೋಗಿತ್ತು. ನಾವು ರಾತ್ರಿ ಬಿಟ್ಟಿದ್ದೆ ಲೇಟ್ ಆಗಿತ್ತು. 12 ಗಂಟೆ ಬಿಟ್ವಿ, 1:45 2 ಗಂಟೆ ಅಷ್ಟರಲ್ಲಿ ಇಲ್ಲಿ ಬಂದಿದ್ವಿ. ತೆಪ್ಪೋತ್ಸವ ಮುಗಿದೋಗಿತ್ತು. ಸೊ ಇದೇ ಕಲ್ಯಾಣಿ ನೋಡಿ ಸ್ನೇಹಿತರೆ. ಜಾತ್ರೆಯಲ್ಲಿ ನನ್ನ ಫ್ರೆಂಡು ಒಬ್ಬ ಅಚ್ಚೆ ಹಾಕಿಸ್ಕೋತೀನಿ ಅಂತ ಹಾಕಿಸ್ಕೋತಾ ಇದ್ದಾನೆ, ಗೆಳೆಯ ಅಂತ. ನೋಡಿ, ನೀವೇ ನೋಡಿ ಯಾವ ಥರ ಹಾಕ್ಸ್ಕೊಂಡಿದ್ದಾನೆ ಅಂತ. ಬನ್ನಿ ಅವನ ಯಾವ ಥರ ಇದೆ ಅಂತ ಅವನಿಗೆ ಕೇಳೋಣ. ಹೇಗಿದೆಯಪ್ಪ? ಚೆನ್ನಾಗಿ ಹಾಕಿದ್ರ ಗುರು. ಓಕೆ ಬನ್ನಿ, ಇದಾಗಿತ್ತು ಬೆಳಿಗ್ಗೆ ಟೈಮು 5:45 ಆಗಿದೆ. ಟೀ ಕುಡಿಯೋಕ್ಕೆ ಬಂದಿದ್ದೀವಿ ಎಲ್ಲ ನಮ್ಮ ಸ್ನೇಹಿತರು, ನನ್ನ ಫ್ರೆಂಡ್ಸು ಎಲ್ಲ ಸೇರಿಕೊಂಡು. ನೋಡಿ ಬಂದಿದ್ವಿ. ನೋಡಿ ನಮ್ಮ ಹುಡುಗ ಯೋಗ, ಪ್ರದೀಪ, ಅರುಣ್ ಕುಮಾರು ಎಲ್ಲ 4 ಜನ ಬಂದಿದ್ದೀವಿ. ಎಲ್ಲ ಟೀ ಕುಡಿತಾ ಇದ್ದೀವಿ. ದರ್ಶನ ಚೆನ್ನಾಗಾಯಿತು. ಜಾತ್ರೆ ಸಿಕ್ಕಾಬಿಡೆ ಜನ. ತೇರಂತೂ ಹೇಳಿದ್ವಿ ಕಷ್ಟಪಟ್ಟು. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೇನೋ ಫ್ರೀ ಇದ್ದರೆ ಕಾಲಭೈರವೇಶ್ವರನ ದರ್ಶನ ಮಾಡಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಸರ್ವ ಜನ ಸುಖಿನೋ ಭವಂತು.